ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ರಾಜ್ಯ ರಾಜಕಾರಣ ಸಾಕಷ್ಟು ಕುತೂಹಲ ಕೆಡೆ ಮಾಡ್ಕೊಡ್ತಾನೆ ಇದೆ ದಿನ ಕಳೆದಂತೆ. ಯಾಕೆಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಯಲ್ಲಿದೆ, ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಾಗಿರುವಂತ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಲ್ಲೂ ಕೂಡ ಕೆಲವೊಂದು ಬೆಳವಣಿಗೆಗಳು ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ನೆಕ್ಸ್ಟ್ ಸಾಲು ಸಾಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ. ಜಿಬಿಎ ಚುನಾವಣೆ ಇರುವಂತದ್ದು, ಅದರ ಜೊತೆಗೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳನ್ನ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಫೈಟ್ ಇರುತ್ತೆ ಅನ್ನುವಂತ ಕುತೂಹಲ ಇತ್ತು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷರು ವರಿಷ್ಠರಾಗಿರುವಂತ ದೇವೇಗೌಡರು ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಕ್ಲಾರಿಟಿಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ, ಎಂಎಲ್ಎ ಎಂಪಿ ಎಲೆಕ್ಷನ್ ಅಲ್ಲಿ ಮಾತ್ರ ನಮ್ಮ ಮೈತ್ರಿ ಇರುವಂತದ್ದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಇರೋದಿಲ್ಲ, ಸ್ವತಂತ್ರ ಸ್ಪರ್ಧೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದಾದ ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ದೇವೇಗೌಡರ ಮಾತೆ ಅಂತಿಮ, ಆದರೆ ಅದ್ರ ಬಗ್ಗೆ ಇನ್ನೂ ತೀರ್ಮಾನ ಆಗ್ಬೇಕು ಅನ್ನುವಂಥದ್ರ ಬಗ್ಗೆ ಮಾತನಾಡಿರುವಂತ ಹಿನ್ನೆಲೆಯಲ್ಲಿ ಅದೇನೇ ಗೊಂದಲ ಇದ್ರು ಜೆಡಿಎಸ್ ಯಾಕೆ, ದೇವೇಗೌಡರು ಯಾಕೆ ಸ್ವತಂತ್ರವಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಘೋಷಣೆ ಮಾಡಿದ್ದು ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ಪ್ರಮುಖವಾಗಿ ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷ ಆಗಿದೆ. ಅದರಲ್ಲೂ ಸ್ಪೆಷಲಿ ಜೆಡಿಎಸ್ ಬರ್ತಾ ಬರ್ತಾ ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿತ್ತು, ದಕ್ಷಿಣ ಕರ್ನಾಟಕ ಭಾಗಕ್ಕೆ ಸೀಮಿತ ಆಗ್ತಾ ಬರ್ತಾ ಇರುವಂತದ್ದು, ಅದರಲ್ಲೂ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗ್ತಾ ಇರುವಂತದ್ದು ಸಹಜವಾಗಿ ಪಕ್ಷಕ್ಕೆ ಒಂದು ಹಿನ್ನಡೆ ಆಗ್ತದೆ, ಹೊಡೆತ ಕೊಡ್ತಾ ಇರುವಂತದ್ದು. ಅದನ್ನು ಹೇಗಾದ್ರೂ ಮಾಡಿ ಪಕ್ಷಕ್ಕೆ ಪುನಶ್ಚೇತನವನ್ನ ತರಬೇಕು, ಪಕ್ಷವನ್ನ ಮತ್ತೊಮ್ಮೆ ಬಲಗೊಳಿಸಬೇಕು ಅಂದ್ರೆ ಮೈತ್ರಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಅದು ಕಷ್ಟ ಸಾಧ್ಯ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲೋಕಸಭೆ ಎಲೆಕ್ಷನ್ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಆಕಾಂಕ್ಷಿಗಳು ಕಡಿಮೆ ಇರ್ತಾರೆ. ಒಂದ್ 5 ಜನ 6 ಜನ ಹೋಗ್ಲಿ, ಒಂದ್ 10 ಜನ ಅಂತ ಇಟ್ಕೊಳ್ಳೋಣ, ಎರಡೂ ಪಕ್ಷ ಸೇರಿಸಿ ಸಮಾಧಾನ ಮಾಡಿ ಒಬ್ಬರಿಗೆ ಕೊಡ್ಬೋದು. ಆದರೆ ಸ್ಥಳೀಯ ಸಂಸ್ಥೆಗಳು ಅಂತ ಬಂದಂತ ಸಂದರ್ಭದಲ್ಲಿ ಬೂತ್ ಲೆವೆಲ್ ಅಲ್ಲೇನೆ 3-4 ಜನ ಇರ್ತಾರೆ. ಆ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕಾಗಿದೆ, ನಾಯಕರನ್ನ ಉಳಿಸ್ಕೊಳ್ಬೇಕಾಗಿದೆ. ಪಕ್ಷ ಅಂದ್ರೆ ನಾಯಕರಿಂದ ಅಲ್ಲ, ಸಂಘಟನೆಯಿಂದ, ಕಾರ್ಯಕರ್ತರಿಂದ ಪಕ್ಷ ಆಗತ್ತೆ. ಸೊ ಹೀಗಾಗಿ ಪ್ರಾದೇಶಿಕ ಪಕ್ಷ ಆಗಿರುವಂತ ಹಿನ್ನೆಲೆಯಲ್ಲಿ ಕೆಲವೇ ಜಿಲ್ಲೆಗಳಿಗೆ ಈಗ ಬರ್ತಾ ಬರ್ತಾ ಸೀಮಿತ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸ್ಬೇಕು, ಅವರಿಗೆ ಅವಕಾಶಗಳನ್ನ ಕೊಡಬೇಕು, ಅವರನ್ನ ಮತ್ತೊಮ್ಮೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಬೇಕು ಅಂದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಜಾಯಿಂಟ್ ಆಗಿ ಅವ್ರೇನಾದ್ರೂ ಎಲೆಕ್ಷನ್ ಫೇಸ್ ಮಾಡ್ತೀವಿ ಅಂದ್ರೆ, ಜೆಡಿಎಸ್ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿನ ನಾಯಕರು ಕಾರ್ಯಕರ್ತರು ಶಿಫ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಶಿಫ್ಟ್ ಯಾರಿಗೆ, ಬಿಜೆಪಿಗೆ ಹೋಗ್ಬೋದು, ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಹೋಗ್ಬೋದು. ಸೊ ಹೀಗಾಗಿ ಪ್ರಾದೇಶಿಕ ಪಕ್ಷವಾಗಿರುವಂತ ಜೆಡಿಎಸ್ಗೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಅನ್ನುವಂತ ಆತಂಕ ದೇವೇಗೌಡರಲ್ಲಿ ಕಾಡ್ತಾ ಇರುವಂತದ್ದು. ಸ್ಪೆಷಲಿ ಇಲ್ಲಿ ಮಂಡ್ಯ ಭಾಗ ಆಗ್ಲಿ, ಹಾಸನ ಆಗ್ಲಿ, ತುಮಕೂರಾಗ್ಲಿ, ಮೈಸೂರಾಗ್ಲಿ, ಇನ್ನೊಂದ್ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಈ ಭಾಗದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅಂದ್ರೆ ಬೆಂಗಳೂರು ದಕ್ಷಿಣ ಅಂದ್ರೆ ರಾಮನಗರ ಇತ್ತಲ್ಲ, ಆ ಭಾಗದಲ್ಲಿ ಸ್ವಲ್ಪ ಪಕ್ಷ ಸ್ಟ್ರಾಂಗ್ ಆಗಿರುವಂತದ್ದು. ಆ ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ. ಬಿಕಾಸ್ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಲೆವೆಲ್, ಜಿಲ್ಲಾ ಪಂಚಾಯತಿ ಲೆವೆಲ್ ನಲ್ಲಿ ಅವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಗೆಲ್ತಾರೋ ಸೋಲ್ತಾರೋ, ಆದ್ರೆ ಕಾರ್ಯಕರ್ತರನ್ನ ಹುರಿದುಂಬಿಸುವಂತ ಕೆಲಸವನ್ನ ಮಾಡ್ಬೋದು, ನಾಯಕರನ್ನ ಹಿಡಿದಿಟ್ಟುಕೊಳ್ಳುವಂತ ಕೆಲಸವನ್ನ ಮಾಡ್ಬೋದು. ಮೈತ್ರಿ ಆದಂತ ಸಂದರ್ಭದಲ್ಲಿ ಆ ಅವಕಾಶಗಳು ತೀರಾ ಕಡಿಮೆ ಆಗುತ್ತೆ. ಸೊ ಕಾರ್ಯಕರ್ತರು, ನಾಯಕರು ಬೇರೆ ಕಡೆ ಹೋಗುವಂತ ಚಾನ್ಸಸ್ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಗಟ್ಟಿಯಾದಂತ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ 2028 ವಿಧಾನಸಭೆ ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ ಮೈತ್ರಿಯಲ್ಲಿ ನಾವು ಫೇಸ್ ಮಾಡ್ತೀವಿ ಅಂದ್ರೆ, ಮೈತ್ರಿಯಾಗೆ ನಾವು ಎಲೆಕ್ಷನ್ ನ ಫೇಸ್ ಮಾಡೋದಾದ್ರೆ ಆ ಸೀಟ್ ಹಂಚಿಕೆ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಬಾರ್ಗಿನ್ ಪವರ್ ಜಾಸ್ತಿ ಆಗ್ಬೇಕು ಅಂದ್ರೆ ಇವರು ವೋಟ್ ಶೇರ್ ಎಷ್ಟಿದೆ, ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಅನ್ನುವಂಥದ್ರ ಆಧಾರದ ಮೇಲೆ ಅಲ್ವಾ, ಅಲ್ಲಿ ಎಷ್ಟು ವೋಟ್ ಶೇರ್ ಇದೆ ಅನ್ನುವಂಥದ್ರ ಆಧಾರದ ಮೇಲೆ ಅಲ್ವಾ ಇವರು ಕೂಡ ಸೀಟನ್ನ ಕೇಳಲಿಕ್ಕೆ ಆಗೋದು. ಸೊ ಹೀಗಾಗಿ ಇದು ಕೂಡ ಒಂದು ಸ್ಟ್ರಾಟಜಿಕ್ ಮೂವ್ ಅಂತ ಹೇಳಲಾಗ್ತಾ ಇದೆ ದೇವೇಗೌಡರದು. ಸೊ ಹೀಗಾಗಿನೇ ಎಷ್ಟು ಸಾಧ್ಯನೋ ಅಷ್ಟು ಪಕ್ಷವನ್ನ ಬಲಗೊಳಿಸ್ಬೇಕು, ಗಟ್ಟಿಗೊಳಿಸ್ಬೇಕು. ಬಿಜೆಪಿ ಅದಾದ್ಮೇಲೆ ಯಾವ್ದಾದ್ರು ಒಂದು ಕಾರಣಕ್ಕೋಸ್ಕರ ದೂರ ಹೋಗ್ಬಿಟ್ರೆ, ಅಕಸ್ಮಾತ್ ಮೈತ್ರಿ ಅನ್ನುವಂಥದ್ದೇ ಕಡಿತ ಆಗ್ಬಿಟ್ರೆ, ನಾವು ಕೇಳಿದಷ್ಟು ಸೀಟ್ಗಳನ್ನ ಕೊಡದೆ ಹೋದ್ರೆ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತ ಒಂದು ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ರೆ, ಆ ಸಂದರ್ಭದಲ್ಲಿ ಬಿಟ್ಟೋದಂತ ಕಾರ್ಯಕರ್ತರು, ನಾಯಕರು ವಾಪಸ್ ಕರ್ಕೊಂಬರೋದು ತುಂಬಾ ಕಷ್ಟ. ಅದಕ್ಕೋಸ್ಕರನೇ ಸ್ಥಳೀಯ ಸಂಸ್ಥೆಗಳಲ್ಲಿ ಸಪರೇಟ್ ಆಗಿ ಸ್ಪರ್ಧೆಯನ್ನ ಮಾಡಿ ತನ್ನ ಅಸ್ತಿತ್ವ ಏನಿದೆ, ತನ್ನ ಐಡೆಂಟಿಟಿ ಏನಿದೆ ರಾಜ್ಯದಲ್ಲಿ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಅನ್ನುವಂಥದ್ದನ್ನ ತೋರಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಜೆಡಿಎಸ್ ಅಂತ. ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ತಾವು ಪ್ರಬಲರಾಗಿದ್ದಾರೋ ಆ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ
ಹಾಗೆ ಹೇಳ್ತಾ ಇದ್ನಲ್ಲ, 2028 ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ನಮಗೆ ಇಂಥದ್ದೇ ಸೀಟ್ ಬೇಕು. ಯಾಕಂದ್ರೆ ನಮ್ಮ ಸ್ಥಳೀಯ ನಾಯಕರು ಇಲ್ಲಿ ಆಯ್ಕೆ ಆಗಿದ್ದಾರೆ, ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ, ನಮಗೆ ಇಷ್ಟು ವೋಟ್ ಶೇರ್ ಇದೆ ಅನ್ನುವಂಥದ್ದನ್ನ ಹೇಳಿಕೊಳ್ಳಬಹುದಾದಂತಹ, ಕ್ಲೈಮ್ ಮಾಡಿಕೊಳ್ಳಬಹುದಾದಂತ ಒಂದು ಹಕ್ಕಿರುತ್ತೆ, ಅಲ್ಲೊಂದು ಲೆಕ್ಕಾಚಾರ ಇರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ. ಅದರ ಜೊತೆಗೆ ಇಲ್ಲಿ ಮೇನ್ಲಿ ಒಕ್ಕಲಿಗ ವೋಟ್ ಬ್ಯಾಂಕ್, JDS ಅಂದ್ರೆ ಮೇನ್ ಆಗಿ ಅವ್ರು ಕಾನ್ಸಂಟ್ರೇಟ್ ಮಾಡುವಂಥದ್ದು ಒಕ್ಕಲಿಗ ಮತಗಳು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಇದೇ ಸಂದರ್ಭದಲ್ಲಿ ಅವರು ಮೈತ್ರಿ ಜೊತೆ ಏನಾದ್ರೂ ಹೋಗಿದ್ದೆ ಆದ್ರೆ ಅಲ್ಲಿ DK ಶಿವಕುಮಾರ್ ಅವರು ಇನ್ನಷ್ಟು ಪ್ರಭಾವವನ್ನ ಬೀರ್ಬೋದು, ಒಕ್ಕಲಿಗ ವೋಟ್ಗಳು ಡೆಂಟ್ ಆಗುವಂತ ಸಾಧ್ಯತೆ ಇರುತ್ತೆ ಅನ್ನುವಂತ ಆತಂಕ ಕೂಡ JDSಗೆ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ DK ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಕೊಡಿ ಅಂತ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯ್ತು ಮಂಡ್ಯ ಭಾಗದಲ್ಲೆಲ್ಲ. ಈವನ್ ಬೆಂಗಳೂರು ದಕ್ಷಿಣ ಜಿಲ್ಲೆ, ಹೊಸದಾಗಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರೀತಾರಲ್ಲ, ಸೊ ಹೀಗಾಗಿ ಅಲ್ಲೆಲ್ಲ ಆ ದೊಡ್ಡ ಪ್ರಚಾರ ಆಯ್ತು ಮೈಸೂರು ಭಾಗದಲ್ಲೂ. ಸೊ ಹೀಗಾಗಿ ಒಕ್ಕಲಿಗ ಮತಗಳು JDSಗೆ ಏನು ಹೋಗ್ತಾ ಇತ್ತಲ್ಲ ಅದು ಡೈವರ್ಟ್ ಆದವು. ಓಕೆ, DK ಶಿವಕುಮಾರ್ ಅವ್ರಿಗೂ ಅವಕಾಶ ಕೊಡೋಣ ಅನ್ನುವಂತ ಕಾರಣಕ್ಕೋಸ್ಕರ ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅಂತಾನೆ ಕರೆಸ್ಕೊಳ್ಳುವಂತ ಮಂಡ್ಯದಲ್ಲಿ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದು. ಅಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಉದ್ದೇಶ ಕೂಡ ಇತ್ತು. ಸೊ ಹೀಗಾಗಿ ಆ ಒಕ್ಕಲಿಗ ಕೋರ್ ವೋಟರ್ಸ್ ಇದಾರಲ್ಲ, ಅವ್ರನ್ನು ಕೂಡ ಕಳ್ಕೊಳ್ಬಾರ್ದು, ಮೈತ್ರಿ ಆದಂತ ಸಂದರ್ಭದಲ್ಲಿ ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅನ್ನುವಂತ ರೀಸನ್ಗೋಸ್ಕರ ದೇವೇಗೌಡರು ಈ ಒಂದು ನಿರ್ಧಾರವನ್ನ ಮಾಡಿದ್ದಾರೆ ಅಂತ. ಅದರ ಜೊತೆಗೆ ನಾವು ಬಿಹಾರ ಎಲೆಕ್ಷನ್ ಅಲ್ಲೆಲ್ಲ ನೋಡಿದ್ವಿ, ಅಲ್ಲೂ ಕೂಡ ಅಷ್ಟೇ JDU ಯಾವ ರೀತಿಯಾಗಿ ಕಂಬ್ಯಾಕ್ ಮಾಡ್ತು ಫಿನಿಕ್ಸ್ ರೀತಿಯಲ್ಲಿ. ಕಳೆದ 2 ಚುನಾವಣೆಯಲ್ಲಿ ಗೆದ್ದಿದ್ದಕ್ಕಿಂತ ಇನ್ನೂ ಜಾಸ್ತಿ ಸೀಟನ್ನ ಗೆಲ್ಲುವ ಮುಖಾಂತರ JDUನೇ ಪ್ರಬಲವಾಗಿದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರಲ್ಲ, ಆ ಒಂದು ಟ್ಯಾಕ್ಟಿಕ್ಸ್ ಕೂಡ ನಮ್ಮ ರಾಜ್ಯದ ರಾಜಕಾರಣದಲ್ಲಿ JDS ಕೂಡ ಅದನ್ನ ಮಾಡ್ಲಿಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿನೇ ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ಕರ್ನಾಟಕದಾದ್ಯಂತ ಒಂದು ರೌಂಡ್ ಸಂಘಟನೆಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಓಡಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೇವೇಗೌಡರಿಗೆ ಒಂದು ಕಾನ್ಫಿಡೆನ್ಸ್. ಆ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇನ್ನೂ ನಿರ್ಧಾರ ಮಾಡಬೇಕಾಗಿದೆ. ಅವ್ರು ಸ್ವಲ್ಪ ಇನ್ನೂ ಗೊಂದಲದಲ್ಲಿದ್ದಾರೆ. ಅಕಸ್ಮಾತ್ ನಾವು ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ದೇ ಆದ್ರೆ ಬಿಜೆಪಿಯಲ್ಲಿ ಮುನಿಸ್ಕೊಂಡ್ಬಿಟ್ರೆ, ಬಿಜೆಪಿ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದ್ರೂ ಅಸಮಾಧಾನ ಹೊರ ಹಾಕಿದ್ರೆ ಅವ್ರ ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗತ್ತೆ ಅನ್ನುವಂತ ಒಂದು ಆತಂಕ ಕೂಡ ಇರುವಂತದ್ದು. ಅದೇನೇ ಇರ್ಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಖಾಂತರ ನಾವು ಸಪರೇಟ್ ಆಗಿ ಸ್ಪರ್ಧೆ ಮಾಡಿ ನಮ್ಮ ಪಕ್ಷದ ಅಸ್ತಿತ್ವ, ನಾಯಕರು, ಕಾರ್ಯಕರ್ತರನ್ನ ಉಳಿಸ್ಕೊಳ್ಳುವಂತ ಕ್ಯಾಲ್ಕುಲೇಷನ್ ಅನ್ನ JDS ಹಾಕೊಂಡಿದೆ. ಆದ್ರೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನ ಎಲೆಕ್ಷನ್ ಮಾತ್ರ ಕೊಯಿಲೇಷನ್ ನಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಉಳಿದಂತೆ ಜಿಲ್ಲಾ ಪಂಚಾಯತ್ ಆಗ್ಲಿ, ತಾಲೂಕ್ ಪಂಚಾಯತ್ ಆಗ್ಲಿ, ಗ್ರಾಮ ಪಂಚಾಯತಿ ಆಗ್ಲಿ ಸಪರೇಟ್ ಆಗಿ ಸ್ಪರ್ಧೆ ಮಾಡೋಣ ಅನ್ನುವಂಥದ್ರ ಬಗ್ಗೆ JDS ನಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಬಿಕಾಸ್ ತನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ಬೇಕು, ತನ್ನ ನಾಯಕರನ್ನ ಉಳಿಸ್ಕೊಳ್ಬೇಕು ಅಂದ್ರೆ JDSಗೆ ಇದು ತುಂಬಾ ಅನಿವಾರ್ಯವಾಗಿದೆ. ಸೊ ಈ ಕಾರಣಕ್ಕೋಸ್ಕರನೇ JDS ಈ ಒಂದು ಗಟ್ಟಿ ನಿರ್ಧಾರವನ್ನ ಮಾಡ್ತಾ ಇದೆ ಅಂತ. ಕಾದ್ ನೋಡೋಣ ಇದೇನಾದ್ರೂ ಮೈತ್ರಿಯ ಮೇಲೆ ಪರಿಣಾಮ ಬೀರುತ್ತಾ, ಅಥವಾ ಪರವಾಗಿಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನೀವು ಫ್ರೆಂಡ್ಲಿ ಫೈಟ್ ಮಾಡಿ ಅದಾದ್ಮೇಲೆ MLA MP ಎಲೆಕ್ಷನ್ ಸಂದರ್ಭದಲ್ಲಿ ಒಟ್ಟಿಗೆ ಹೋಗೋಣ ಅನ್ನುವಂಥದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತಾ. ಆದ್ರೂ ಕಾರ್ಯಕರ್ತರಿಗೆ ಒಂದು ಗೊಂದಲ ಇದೆ. ನೀವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆಯಾಗಿ ಹೋರಾಟ ಮಾಡಿ, ಆದ್ರೆ MLA MP ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನಾವು ಒಂದಾಗ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಅಕ್ಕಪಕ್ಕದ ಮನೇಲೆ ಆಗ್ತಾ ಇರೋದಿಲ್ಲ, ಹೊಡೆದಾಡ್ಕೊಂಡ್ಬಿಟ್ಟಿರ್ತೀವಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ. ಅದಾದ್ಮೇಲೆ ಅಣ್ಣ ತಮ್ಮನ ರೀತಿಯಲ್ಲಿ ಹೆಗಲ ಮೇಲೆ ಕೈ ಹಾಕೊಂಡು MLA MP ಎಲೆಕ್ಷನ್ ಅಲ್ಲಿ ಓಡಾಡಿ ಅಂದ್ರೆ ಅದು ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕೆಲವರು ಕೇಳ್ತಾ ಇದ್ದಾರೆ. ಅದು ಏನೇ ಇದ್ರೂ ಕೂಡ ತನ್ನ ಪಕ್ಷಕ್ಕೆ ಯಾವ ರೀತಿಯಾಗಿ ಲಾಭ ಆಗತ್ತೆ ಅನ್ನುವಂಥದ್ದನ್ನ, ತನ್ನ ಪಕ್ಷದ ಅಸ್ತಿತ್ವ ಯಾವ ರೀತಿಯ ಗಟ್ಟಿಯಾಗತ್ತೆ, ತನ್ನ ಪಕ್ಷಕ್ಕೆ ಯಾವುದು ಲಾಭ ಅನ್ನುವಂಥದ್ರ ಮೇಲೆ ಆ ಪಕ್ಷದ ನಾಯಕರ ನಿರ್ಧಾರ ಆಗುತ್ತೆ. ಎಸ್ಪೆಷಲಿ ದೇವೇಗೌಡರು ಅಂದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಸಾಕಷ್ಟು ಹರಿದು ಕುಡಿದಿರುವಂಥದ್ದು, ಏನ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಯಾವಾಗ್ಲೂ ಅವ್ರ ಲೆಕ್ಕಾಚಾರಗಳನ್ನ ಹಾಕ್ತಾ ಇರ್ತಾರೆ. ನನ್ನ ಕೊನೆ ಉಸಿರಿರುವವರೆಗೂ ಕೂಡ ನಾನು ಚುನಾವಣಾ ರಾಜಕಾರಣದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಇದ್ದೇ ಇರ್ತೀನಿ ಅಂತ ಹೇಳಿದಂಥವ್ರು ದೇವೇಗೌಡರು. ಸೊ ಹೀಗಾಗಿ ನಾನಾ ರೀತಿಯಾದಂಥ ಲೆಕ್ಕಾಚಾರ ಹಾಕಿರ್ತಾರೆ. ಕಾದ್ ನೋಡೋಣ ಇದು JDS ಪಕ್ಷಕ್ಕೆ ನಿಜಕ್ಕೂ ವರವಾಗುತ್ತಾ ಅಥವಾ ಏನಾದರೂ ಹೊಡೆತ ಕೊಡುತ್ತಾ ಅನ್ನುವಂಥದ್ದನ್ನ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.